ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ದಿ ಕ್ಲಾಸಿಕ್ IAS ಮತ್ತು KS ಸ್ಟಡಿ ಸರ್ಕಲ್ ಹಾಗೂ ಸ್ಪರ್ಧಾ ಸ್ಫೂರ್ತಿಯವರ ಸಹಯೋಗದೊಂದಿಗೆ ದಿನಾಂಕ 15/5/2022 ನಡೆಸಿದಂಥ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಪರೀಕ್ಷೆಗೆ ಸಂಬಂಧಪಟ್ಟ ಪತ್ರಿಕೆ 2ರ ಪ್ರಶ್ನೆ ಮತ್ತು ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಎಂದಿನಂತೆ ನಿಮಗೆ PDF ಟೆಲಿಗ್ರಾಮಲ್ಲಿ ಅವೈಲೇಬಲ್ ಇರುತ್ತೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಜಾಯ್ನ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಪ್ರಾರಂಭದ ಒಂದಿಷ್ಟು ಪ್ರಶ್ನೆಗಳು ಮಿಸ್ ಆಗಿವೆ. 12ನೇ ಪ್ರಶ್ನೆಯಿಂದ ಈ ಪ್ರಶ್ನೆ ಪತ್ರಿಕೆ ಶುರುವಾಗ್ತಾ ಇದೆ. ನೀವು ಇಲ್ಲಿ ಗಮನಿಸ್ಕೋಬಹುದು. ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಜಾರಿಗೆ ತರಲು ಸಂಸತ್ತು ಸಂಪೂರ್ಣ ಅಥವಾ ಭಾರತದ ಯಾವುದೇ ಭಾಗಕ್ಕೆ ಕಾನೂನು ಮಾಡಬಹುದು. ಇದಕ್ಕೆ ಯಾವ ಒಂದು ರೀತಿಯಾಗಿ ಮಾಡ್ಬೋದು ಅಂತ ಇಲ್ಲಿ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. 12ನೇ ಪ್ರಶ್ನೆ. ಸೊ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಜಾರಿಗೆ ತರಲು ಸಂಸತ್ತು ಸಂಪೂರ್ಣ ಅಥವಾ ಭಾರತದ ಯಾವುದೇ ಭಾಗಕ್ಕೆ ಕಾನೂನು ಮಾಡಬಹುದು. ಇದರಲ್ಲಿ ಯಾವುದೇ ರಾಜ್ಯದ ಒಪ್ಪಿಗೆಯನ್ನು ಪಡೆಯುವ ಅವಶ್ಯಕತೆ ಇರೋದಿಲ್ಲ. ಆಯ್ಕೆ 4 ಸರಿಯಾದಂಥ ಉತ್ತರ ಅದು. ನಾಗರಿಕ ಮೂಲಭೂತ ಕರ್ತವ್ಯಗಳಲ್ಲಿ ಕೆಳಗಿನವುಗಳಲ್ಲಿ ಯಾವುದನ್ನು ಒಳಗೊಂಡಿರುವುದಿಲ್ಲ. ಸೊ ಮೂಲಭೂತ ಕರ್ತವ್ಯಗಳಲ್ಲಿ ಯಾವುದಿರೋದಿಲ್ಲ. ಅಪಾಯಕಾರಿ ಉದ್ಯೋಗಗಳಿಂದ ಮಕ್ಕಳನ್ನು ರಕ್ಷಿಸುವುದು. ಭಾರತದ ಸಂವಿಧಾನದ 4ನೇ ಅನುಸೂಚಿ ಇದರೊಂದಿಗೆ ವ್ಯವಹರಿಸುತ್ತದೆ. ಕೌನ್ಸಿಲ್ ಆಫ್ ಸ್ಟೇಟ್ಸ್ನಲ್ಲಿ ಸ್ಥಾನಗಳ ಹಂಚಿಕೆ. ಭಾರತ ಸಂವಿಧಾನದ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಸಂಕೇತಗಳ ಸಹಾಯದಿಂದ ಸರಿಯಾದಂಥ ಹೇಳಿಕೆ ಗುರುತಿಸಿ. ಸಂಸತ್ತಿನ ವಿಶೇಷ ಅಧಿಕಾರವಾಗಿ ಸದಸ್ಯರು ಸಂಸತ್ತಿನಲ್ಲಿ ವಾಕ್ ಸ್ವಾತಂತ್ರ್ಯವನ್ನು ಅನುಭವಿಸುತ್ತಾರೆ. ಹೇಳಿಕೆ ಸರಿಯಿದೆ. ಸಂವಿಧಾನದ ತಿದ್ದುಪಡಿ ಮೂಲಕ ಸಂಪೂರ್ಣ ಸಂವಿಧಾನವನ್ನು ಬದಲಾಯಿಸುವ ಅಧಿಕಾರವನ್ನು ಸಂಸತ್ತಿಗೆ ಸಂವಿಧಾನ ನೀಡಿದೆ. ಹೇಳಿಕೆ ತಪ್ಪಿದೆ. ಹಾಗಾಗಿ ಆಯ್ಕೆ 1 ಮೊದಲ ಹೇಳಿಕೆ ಎ ಮಾತ್ರ ಸರಿ. ಗ್ರಾಮೀಣ ಭಾಗಗಳಲ್ಲಿ ಇಂದಿಗೂ ಕೆಲವೆಡೆ ಬಳಕೆಯಲ್ಲಿರುವ ಸೀಮೆಎಣ್ಣೆ ಸ್ಟವನ್ನು ಗಮನಿಸಿದಾಗ ಉರಿಯುತ್ತಿರುವ ಸೀಮೆಎಣ್ಣೆ ಸ್ಟವ್ ವಾಸನೆ ಬರುವುದಿಲ್ಲ, ಆದರೆ ಸ್ಟವ್ ಆರಿಸಿದಾಗ ಪ್ರಬಲ ಘಾಟು ಬರುತ್ತದೆ. ಇದಕ್ಕೆ ಕಾರಣವೇನು? ಪ್ರಶ್ನೆಗೆ ಸರಿಯಾದ ಉತ್ತರ ಡಿಫ್ಯೂಷನ್, ವಿಸರಣ ಕ್ರಿಯೆ. ಸಾಮಾನ್ಯವಾಗಿ ಅಗ್ನಿಶಾಮಕ ಸಾಧನಗಳಲ್ಲಿ ಕೆಳಗಿನ ಯಾವುದನ್ನು ಬಳಸುತ್ತಾರೆ? ಸೋಡಿಯಂ ಬೈಕಾರ್ಬೋನೇಟ್. ಇವುಗಳಲ್ಲಿ ಯಾವುದು ಭೌತ ಬದಲಾವಣೆಗೆ ಉದಾಹರಣೆಯಾಗಿದೆ? ಅದಕ್ಕೆ ಸಂಕೇತಗಳನ್ನ ಕೂಡ ಕೊಟ್ಟಿದ್ದಾರೆ. ಅವುಗಳ ಸಹಾಯದಿಂದ ಉತ್ತರವನ್ನು ಕೊಡಬೇಕಾಗತ್ತೆ. ಸೊ ಐಸ್ ಕ್ರೀಮ್ ಕರಗುವುದು ಮತ್ತು ಬೆಣ್ಣೆ ಕರಗುವುದು ಭೌತ ಬದಲಾವಣೆಗೆ ಉತ್ತಮವಾದ ಉದಾಹರಣೆಗಳಾಗಿವೆ. ಸೊ ಆಪ್ಷನ್ ಡಿ, ಬಿ ಮತ್ತು ಡಿ ಮಾತ್ರ. ಕೆಳಗಿನವುಗಳಲ್ಲಿ ಯಾವುದು ಅಯಾನಿಕ್ ಬಂಧ, ಎಲೆಕ್ಟ್ರೋ ವ್ಯಾಲೆಂಟ್ ಬಾಂಡ್ ಅಂತ ಕರಿತೀವಿ, ಅದಕ್ಕೆ ಉತ್ತಮವಾದ ಉದಾಹರಣೆಯಾಗಿದೆ. ಸೊ Na2CO3, ವಾಷಿಂಗ್ ಸೋಡಾ, ಅಡಿಗೆ ಸೋಡಾ, ಅಡಿಗೆ ಉಪ್ಪು ಎಲ್ಲ ಆಗುತ್ತೆ. ಆಪ್ಷನ್ 4 ಮೇಲಿನ ಎಲ್ಲವೂ ಸರಿ. ಈ ಕೆಳಗಿನ ಯಾವುದನ್ನು ಇರುಳು ಕುರುಡುತನ ಎಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಆಯ್ಕೆ 1. 14ನೇ ಹಣಕಾಸು ಆಯೋಗವನ್ನು ಪರಿಶೀಲಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಸಂಕೇತಗಳನ್ನ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಹೋಗೋಣ. ಇದು ರಾಜ್ಯಗಳಿಗೆ ಕೇಂದ್ರದ ತೆರಿಗೆ ಪಾಲನ್ನು 32ರಿಂದ 42ಕ್ಕೆ ಹೆಚ್ಚಿಸಲು ಶಿಫಾರಸು ಮಾಡಿದೆ. ಸೊ ಮೊದಲನೇ ಹೇಳಿಕೆ ಸರಿಯಿದೆ. ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ನೇಮಕವಾದ ವ್ಯಕ್ತಿಯು ಮತ್ತೊಂದು ಅವಧಿಗೆ ಮುಂದುವರಿಯಲು ಅರ್ಹನಲ್ಲ. ಹೇಳಿಕೆ ತಪ್ಪು. ಇದು ವಲಯದ ನಿರ್ದಿಷ್ಟ ಅನುದಾನಗಳಿಗೆ ಸಂಬಂಧಿಸಿದಂತೆ ಹಲವಾರು ಪ್ರಮುಖ ಶಿಫಾರಸುಗಳನ್ನು ಮಾಡಿದೆ. ಇದು ಕೂಡ ತಪ್ಪು. ಆಯ್ಕೆ 2 ಎ ಮಾತ್ರ ಸರಿ. ಇತ್ತೀಚೆಗೆ ಕೆಲವು ತಿಂಗಳುಗಳ ಹಿಂದೆ ಬಿಡುಗಡೆ ಮಾಡಲಾದ ಡೆಮೋಕ್ರಸಿ, ಪಾಲಿಟಿಕ್ಸ್ ಆ್ಯಂಡ್ ಗವರ್ನೆನ್ಸ್ ಪುಸ್ತಕದ ಲೇಖಕರು ಯಾರು? ಡಾಕ್ಟರ್ ಎ ಸೂರ್ಯಪ್ರಕಾಶ್. ಈ ಕೆಳಗೆ ನೀಡಲಾದ 4 ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಗುರುತಿಸಿ. ಸೊ ಪ್ರಶ್ನೆಗೆ ಸರಿಯಾದಂಥ ಉತ್ತರ ನೋಡಿ. ನೀಲದರ್ಪಣ್ ನಾಟಕದ ರಚನಾಕಾರರು ದೀನಬಂಧು ಮಿತ್ರ ಅವರು. ಹೇಳಿಕೆ ಸರಿ. ಇದು ಹಿಂದಿ ಭಾಷೆಯಲ್ಲಿದೆ ಅಂತ ಕೊಟ್ಟಿದ್ದಾರೆ, ಅದು ತಪ್ಪಾಗುತ್ತೆ. ಇದು ಬೆಂಗಾಳಿ ಭಾಷೆಯಲ್ಲಿದೆ. ಇದನ್ನು ಇಂಡಿಗೋ
ಪ್ಲಾಂಟರ್ಸ್ ಮಿರರ್ ಅಂತ ಕರೀತಾರೆ, ಹೇಳಿಕೆ ಸರಿ ಇದೆ. ಮತ್ತು ಮೈಕಲ್ ಮಧುಸೂದನ್ ದತ್ ಅವರು ಇದನ್ನು ಇಂಗ್ಲಿಷ್ ಭಾಷೆಗೆ ಭಾಷಾಂತರಿಸಿದ್ದಾರೆ ಅಥವಾ ಅನುವಾದ ಮಾಡಿದ್ದಾರೆ, ಈ ಹೇಳಿಕೆ ಕೂಡ ಸರಿ. ಸೊ ಬೆಂಗಾಳಿ ಭಾಷೆಯಲ್ಲಿದೆ ಅನ್ನೋದು ಒಂದು ತಪ್ಪಾಗಿದೆ, ಹಾಗಾಗಿ ಹಿಂದಿ ಭಾಷೆಯಲ್ಲಿದೆ ಅನ್ನೋದು ತಪ್ಪಾಗಿದೆ. ಆ್ಯಕ್ಚುಲಿ ಇದು ಬೆಂಗಾಳಿ ಭಾಷೆಯಲ್ಲಿದೆ, ಹಾಗಾಗಿ ಇಲ್ಲಿ ತಪ್ಪಾದಂಥ ಹೇಳಿಕೆಯನ್ನು ಗುರುತಿಸಿ ಅಂತ ಹೇಳಿರೋದ್ರಿಂದ ಆಯ್ಕೆ 2 ಸರಿಯಾದ ಉತ್ತರ. ಭಾರತದ ಆರ್ಥಿಕತೆಯಲ್ಲಿ ಉದ್ಯೋಗ ಹಂಚಿಕೆಗೆ ಸಂಬಂಧಪಟ್ಟಂತೆ ಕೆಳಗೆ ನೀಡಲಾದ ವಲಯಗಳಲ್ಲಿ ಅತ್ಯಧಿಕ ಉದ್ಯೋಗದ ಪಾಲನ್ನು ಹೊಂದಿರುವ ವಲಯಗಳನ್ನು ಅವರೋಹಣ ಕ್ರಮದಲ್ಲಿ ಗುರುತಿಸಿ. ಸೊ ಸರಿಯಾದ ಉತ್ತರ ಆಯ್ಕೆ 1 ABC. ಕೃಷಿ ವಲಯ ಮೊದಲು, ಸೇವಾ ವಲಯ, ಕೈಗಾರಿಕಾ ವಲಯ, ಅವರೋಹಣ ಕ್ರಮ ಅಂತ ಕೇಳಿರೋದು ಇದು. ಹಾಗಾಗಿ LPG ಮಾದರಿಯ ಆರ್ಥಿಕ ಅಭಿವೃದ್ಧಿಯನ್ನು ಅಳವಡಿಸಿಕೊಂಡ ನಂತರ ಭಾರತದ ಆರ್ಥಿಕತೆಯ GDPಗೆ ಈ ಕೆಳಗಿನ ಯಾವ ವಲಯವು ಅತ್ಯಧಿಕ ಕೊಡುಗೆಯನ್ನು ನೀಡುತ್ತದೆ? ಸರಿಯಾದ ಉತ್ತರ ಸರ್ವಿಸ್ ಸೆಕ್ಟರ್, ಸೇವಾ ವಲಯ. ಈ ಕೆಳಗಿನ ಯಾವ ವೆಚ್ಚಗಳನ್ನು ಭಾರತದ ಸಂಚಿತ ನಿಧಿಯಲ್ಲಿ ವಿಧಿಸಲಾಗುವುದಿಲ್ಲ? ಹೈಕೋರ್ಟ್ ನ್ಯಾಯಾಧೀಶರ ಪಿಂಚಣಿ. ನೋಡಿ, ಬಿ ಮತ್ತು ಎ ಇವೆರಡನ್ನೂ ಕೂಡ ಭಾರತದ ಸಂಚಿತ ನಿಧಿಯಿಂದ ವಿಧಿಸ್ತಾರೆ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸಂಬಳ, ಹೈಕೋರ್ಟ್ ನ್ಯಾಯಾಧೀಶರ ಪಿಂಚಣಿ ಸೌಲಭ್ಯಗಳು ಇವೆರಡನ್ನೂ ಕೂಡ ಏನು ಮಾಡ್ತಾರೆ? ಭಾರತದ ಸಂಚಿತ ನಿಧಿಯಿಂದ ವಿಧಿಸ್ತಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ವಿಧಿಸಲಾಗುವುದಿಲ್ಲ ಅಂತ, ಹೈಕೋರ್ಟ್ ನ್ಯಾಯಾಧೀಶರ ಸಂಬಳವನ್ನು ಇದರಿಂದ ವಿಧಿಸಲಾಗುವುದಿಲ್ಲ. ಆಪ್ಷನ್ 2 ಸಿ ಮಾತ್ರ. ಭಾರತ ಸಂವಿಧಾನದ ಭಾಗ 9 ಅಡಿಯಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯು ಈ ಕೆಳಗಿನ ಯಾವ ರಾಜ್ಯಗಳಿಗೆ ಅನ್ವಯಿಸುವುದಿಲ್ಲ? ಸೊ ಇಲ್ಲಿ ನೀವು ನೋಡ್ಕೋಬೋದು, ಸರಿಯಾದಂಥ ಉತ್ತರ ಈ ಪ್ರಶ್ನೆಗೆ ಆಯ್ಕೆ 3 ಬಿ ಮತ್ತು ಸಿ, ಮಿಜೋರಾಂ ಮತ್ತು ನಾಗಾಲ್ಯಾಂಡ್. ಸೊ ಮನರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ ನೀವು ಸಂಕೇತಗಳ ಸಹಾಯದಿಂದ ಗುರುತಿಸಬೇಕಾಗತ್ತೆ. ಸೊ ಆಯ್ಕೆ 1 ಇದಕ್ಕೆ ಸರಿಯಾದಂಥ ಉತ್ತರ. ಶತ್ರು ನೆಲೆಯನ್ನು ಗುರಿಯಾಗಿಸಿ ಭೂಮಿಯಿಂದ ಪ್ರಯೋಗಿಸಬಹುದಾದ ಖಂಡಾಂತರ ಶಾಹೀನ್ 3 ಕ್ಷಿಪಣಿ ಪರೀಕ್ಷಾರ್ಥ ಪ್ರಯೋಗವನ್ನು ಇತ್ತೀಚೆಗೆ ಕೆಳಕಂಡ ಯಾವ ದೇಶ ನಡೆಸಿದೆ? ಸರಿಯಾದ ಉತ್ತರ ಪಾಕಿಸ್ತಾನ್. ಇತ್ತೀಚೆಗೆ ನಾಡೋಜ ಗೌರವ ಪ್ರಶಸ್ತಿಗೆ ಗುರು ಚನ್ನಬಸಪ್ಪ ವೆಂಕಟಾಚಲ ಶಾಸ್ತ್ರಿ ಮತ್ತು ಭಾಷ್ಯನ್ ಸ್ವಾಮಿ ಅವರು ಭಾಜನರಾಗಿದ್ದು, ನಾಡೋಜ ಪುರಸ್ಕಾರವನ್ನು ಈ ಕೆಳಕಂಡ ಯಾವ ವಿಶ್ವವಿದ್ಯಾಲಯ ನೀಡುತ್ತದೆ? ಸರಿಯಾದ ಉತ್ತರ ಹಂಪಿ ವಿವಿ. ವೈಕುಂಠ ಪೆರುಮಾಲ್ ದೇವಸ್ಥಾನ ಇವರಿಂದ ನಿರ್ಮಿಸಲ್ಪಟ್ಟಿದೆ? ನಂದಿವರ್ಮ. ಈ ಕೆಳಗಿನ ಯಾವ ಚೋಳ ದೊರೆಯು ವೈಷ್ಣವ ಮತ ಪ್ರಚಾರಕರನ್ನು ಹಿಂಸಿಸಿದರ ಪರಿಣಾಮವಾಗಿ ಶ್ರೀರಾಮಾನುಜಾಚಾರ್ಯರು ತಮಿಳುನಾಡು ತೊರೆದು ಕರ್ನಾಟಕಕ್ಕೆ ಬಂದು ನೆಲೆಸಿದರು? ಸರಿಯಾದ ಉತ್ತರ ಆಯ್ಕೆ 3 1ನೇ ಕುಲೋತುಂಗಂ. ಸೊ ಪ್ರತಿಪಾದನೆ ಮತ್ತು ಕಾರಣಗಳನ್ನ ಕೊಟ್ಟಿದ್ದಾರೆ. ಬುದ್ಧನು ಬೌದ್ಧ ಸಂಘವನ್ನು ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಸಂಘಟಿಸಿದನು, ಇದು ಪ್ರತಿಪಾದನೆ. ಅದಕ್ಕೆ ಕಾರಣ ಬುದ್ಧ ಪ್ರಜಾತಂತ್ರ ಸಂಸ್ಥೆಗಳಿಂದ ಬಹಳ ಪ್ರಭಾವಿತನಾಗಿದ್ದನು. ಈಗ ಸಂಕೇತಗಳ ಸಹಾಯದಿಂದ ನೀವು ಉತ್ತರವನ್ನು ಗುರುತಿಸಬೇಕು. ಸೊ ಎ ಮತ್ತು ಆರ್ ಅಂದರೆ ಪ್ರತಿಪಾದನೆ ಮತ್ತು ಕಾರಣ ಎರಡೂ ಕೂಡ ಕರೆಕ್ಟ್ ಇದ್ದು, ಈ ಒಂದು ಕಾರಣಕ್ಕೆ ಪ್ರತಿಪಾದನೆ ಸರಿಯಾದ ವಿವರಣೆಯಾಗಿದೆ. ಹಾಗಾಗಿ ಆಯ್ಕೆ 1 ಸರಿಯಾದಂಥ ಉತ್ತರ. ಶಹಜಹಾನ್ನ ಹಿರಿಯ ಮಗ ಶಹಜಾಜ್ ವರಾಶಿಕೋ ರಚಿಸಿದ ಸಕೀನತ್ ಉಲ್ ಔಲಿಯಾ ಎಂಬ ಗ್ರಂಥವು ಈ ಕೆಳಗಿನ ಯಾವ ವಿಷಯದ ಮೇಲೆ ಬೆಳಕು ಚೆಲ್ಲುತ್ತದೆ? ಸರಿಯಾದ ಉತ್ತರ ಆಯ್ಕೆ 2 ಮುಸ್ಲಿಂ ಸಂತರ ಜೀವನ ಚರಿತ್ರೆ. ದೆಹಲಿ ಸುಲ್ತಾನನ ವ್ಯಕ್ತಿತ್ವಕ್ಕೆ ಸಂಬಂಧಿಸಿದಂತೆ ಇತಿಹಾಸಕಾರ ಲೇನ್ಪೋಲ್ ಮ್ಯಾಡ್ ದ ಲರ್ನ್ಡ್ ವೈಸ್ ಫೂಲ್ ಎಂದು ಯಾರನ್ನು ಕರೆದಿದ್ದಾರೆ? ಆಯ್ಕೆ 2 ಮೊಹಮ್ಮದ್ ಬಿನ್ ತುಘಲಕ್. ಕರ್ನಾಟಕ ವಿದ್ಯಾ ವಿಲಾಸ ಎಂಬ ಬಿರುದನ್ನು ಧರಿಸಿದ್ದ ವಿಜಯನಗರದ ಅರಸ ಯಾರು?
ಸರಿಯಾದ ಉತ್ತರ ಎರಡನೇ ಹರಿಹರ. ಆಯ್ಕೆ 3. ಛತ್ರಪತಿ ಶಿವಾಜಿಯ ಸಮಕಾಲೀನ ಭಕ್ತಿ ಪಂಥದ ಸುಧಾರಕರು ಯಾರು? ಸರಿಯಾದ ಉತ್ತರ ಆಯ್ಕೆ 1 ಸಂತ ತುಕಾರಾಮ್. 1711ರಲ್ಲಿ ನೇಮಕವಾದ ಜಾನ್ ಸೈಮನ್ ಆಯೋಗ ಕೆಳಗಿನ ಯಾವ ವಿಷಯದೊಂದಿಗೆ ಸಂಬಂಧವನ್ನು ಹೊಂದಿದೆ? ಆಯ್ಕೆ 1 ಮೊಘಲ್ ಚಕ್ರವರ್ತಿಯಿಂದ ವ್ಯಾಪಾರ ರಿಯಾಯಿತಿ ಪಡೆಯುವುದು. ಕಲ್ಕತ್ತಾ ವಿಶ್ವವಿದ್ಯಾಲಯದ ಸಮಸ್ಯೆಯ ಬಗ್ಗೆ ಅಧ್ಯಯನ ಮಾಡಲು ನೇಮಕವಾದ ಸ್ಯಾಡ್ಲರ್ ವಿವಿ ಆಯೋಗ 1917ರ ಸಮಯ ಇದು. ಇದರಲ್ಲಿ ಸದಸ್ಯರಾಗಿ ನೇಮಿಸಲ್ಪಟ್ಟ ಇಬ್ಬರು ಭಾರತೀಯರನ್ನು ಗುರುತಿಸಿ. ಸೊ ಇಲ್ಲಿ ಹೆಸರುಗಳಿವೆ, ಸಂಕೇತಗಳ ಸಹಾಯದಿಂದ ಗುರುತಿಸಬೇಕು. ಆ ಇಬ್ಬರು ಭಾರತೀಯರು ಯಾರು? ಸರಿಯಾದ ಉತ್ತರ ಬಿ ಮತ್ತು ಸಿ, ಜಿಯಾವುದ್ದೀನ್ ಅಹಮದ್, ಅಸಂತೋಷ್ ಮುಖರ್ಜಿ. ದ ಸ್ಪಿರಿಟ್ ಆಫ್ ಇಂಡಿಯನ್ ನ್ಯಾಷನಲಿಸಮ್ ಈ ಕೃತಿಯ ಲೇಖಕರು ಯಾರು? ಬಿಪಿನ್ ಚಂದ್ರಪಾಲ್. ಈ ಕೆಳಗಿನವುಗಳಲ್ಲಿ ಪರೋಕ್ಷ ಅನುಭೋಗಕ್ಕೆ ಉತ್ತಮ ಉದಾಹರಣೆ ಯಾವುದು? ಕಚ್ಚಾ ಸರಕುಗಳು. ಸಾಮಾನ್ಯವಾಗಿ ಬೇಡಿಕೆಯಲ್ಲಿ ಈ ಕೆಳಗಿನ ಯಾವ ಅಂಶ ಅಡಕವಾಗಿರುತ್ತದೆ? ಕೊಳ್ಳುವ ಬಯಕೆ, ಶಕ್ತಿ, ಬೆಲೆ ಕೊಟ್ಟು ಕೊಳ್ಳುವ ಮನಸ್ಸು ಎಲ್ಲ ಇರ್ತವೆ. ಹಾಗಾಗಿ ಆಯ್ಕೆ 4 ಮೇಲಿನ ಎಲ್ಲವೂ ಸರಿ. ಅರ್ಥಶಾಸ್ತ್ರದಲ್ಲಿ ಕೂಲಿ ಪರಿಕಲ್ಪನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಸೊ ಹೇಳಿಕೆಗಳು ಈ ರೀತಿ ಇದೆ, ಸಂಕೇತಗಳ ಸಹಾಯದಿಂದ ಉತ್ತರಿಸ್ಬೋದು. ಸೊ ಮೊದಲ 2 ಹೇಳಿಕೆಗಳು ಸರಿ ಇದೆ. ವ್ಯಕ್ತಿಯ ಕೂಲಿಯನ್ನು ಹಣದ ರೂಪದಲ್ಲಿ ಕೊಟ್ಟಾಗ ಅದನ್ನು ನಾಮಮಾತ್ರ ಕೂಲಿ ಎಂದು ಕರೆಯುತ್ತಾರೆ. ವಾಸ್ತವ ಕೂಲಿ ಎಂದರೆ ಹಣದ ರೂಪದ ಕೂಲಿಯಿಂದ ಕೊಂಡುಕೊಳ್ಳಬಹುದಾದ ಸರಕು ಮತ್ತು ಸೇವೆಗಳ ಪ್ರಮಾಣವಾಗಿದೆ. ಆಯ್ಕೆ 1 ಸರಿಯಾದ ಉತ್ತರ. ವಿನಿಮಯ ಮಾಧ್ಯಮವೆಂದು ಸಾಮಾನ್ಯವಾಗಿ ಸ್ವೀಕರಿಸಲ್ಪಟ್ಟ ಹಾಗೂ ಅದೇ ವೇಳೆಗೆ ಮೌಲ್ಯಮಾಪನ ಮತ್ತು ಮೌಲ್ಯ ಸಂಗ್ರಹ ಕಾರ್ಯ ಮಾಡುವ ಯಾವುದೇ ವಸ್ತು ಹಣವಾಗಿದೆ ಎಂದು ಹೇಳಿಕೆಯನ್ನು ಕೊಟ್ಟವರು ಯಾರು? ಸರಿಯಾದ ಉತ್ತರ ಜಿ ಕ್ರೌಂತ್. ಒಂದು ಪಟ್ಟಣದ ಈಗಿನ ಜನಸಂಖ್ಯೆ 17,576 ಇದೆ. ಅದರ ವಾರ್ಷಿಕ ಹೆಚ್ಚಳ 4% ಆದರೆ 3 ವರ್ಷಗಳ ಹಿಂದಿನ ಜನಸಂಖ್ಯೆ ಎಷ್ಟು? ಸೊ 45ನೇ ಪ್ರಶ್ನೆ, ಸರಿಯಾದಂಥ ಉತ್ತರ ಆಯ್ಕೆ 2. ಒಬ್ಬ ಬ್ಯಾಟ್ಸ್ಮನ್ ತನ್ನ 17ನೇ ಇನ್ನಿಂಗ್ಸ್ನಲ್ಲಿ 85 ಸ್ಕೋರ್ ಮಾಡಿದ್ದಾನೆ ಮತ್ತು ಅವನ ಸರಾಸರಿ 3ರಿಂದ ಜಾಸ್ತಿ ಆಗಿದೆ. ಹಾಗಾದರೆ 17 ಇನ್ನಿಂಗ್ಸ್ ಆದ ಮೇಲೆ ಅವನ ಸರಾಸರಿ ಎಷ್ಟು? 37. ಒಬ್ಬ ವಿದ್ಯುತ್ ಉಪಕರಣಗಳ ಅಂಗಡಿಯ ಮಾಲೀಕನು ಒಂದು ರೇಡಿಯೋವನ್ನು 2,500 ರೂಪಾಯಿಗೆ ಕೊಂಡನು ಮತ್ತು ಅದನ್ನು 2,750ಕ್ಕೆ ಮಾರಿದರೆ ಶೇಕಡ ಲಾಭ ಎಷ್ಟಾಗುತ್ತದೆ? ಸೊ ಇದಕ್ಕೆ ನೀವು ಡೈರೆಕ್ಟ್ ಫಾರ್ಮುಲಾ ಇದೆ. ಪರ್ಸೆಂಟೇಜ್ ಪ್ರಾಫಿಟ್, ಪರ್ಸೆಂಟೇಜ್ ಲಾಭ ಇಸ್ ಈಕ್ವಲ್ ಟು ಎಷ್ಟು ಲಾಭ ಬಂದಿದೆ ಅದರಿಂದ ಕೊಂಡ ಬೆಲೆಯಿಂದ ಅದನ್ನು ಭಾಗಾಕಾರ ಮಾಡಿ 100 ಜೊತೆ ಗುಣಾಕಾರ ಮಾಡಬೇಕು. ನಷ್ಟ ಆದ್ರೂ ಹೀಗೇನೆ, ಲಾಭ ಆದ್ರೂ ಹೀಗೇನೆ. ಸೊ ಲಾಭ ಎಷ್ಟು ನೋಡಿ, 2,500 ರೂಪಾಯಿ ತಗೊಂಡಿದ್ದಾರೆ, 2,750ಕ್ಕೆ ಮಾರಿದ್ದಾರೆ, 250 ರೂಪಾಯಿ ಲಾಭ ಆಗಿದೆ. 250 ಡಿವೈಡೆಡ್ ಬೈ ಕೊಂಡ ಬೆಲೆ 2,500 ಇಂಟು 100. 251 250 2,500 ಆಗುತ್ತೆ. 10 10 100 ಆಗುತ್ತೆ. 10%. ಆಯ್ಕೆ 2 ಸರಿಯಾದ ಉತ್ತರ. ಎಯು ಬಿಯಿಂದ 5,000 ರೂಪಾಯಿಗಳನ್ನು ಸರಳ ಬಡ್ಡಿಯಂತೆ ಸಾಲವಾಗಿ ಪಡೆಯುತ್ತಾನೆ. 4 ವರ್ಷಗಳ ನಂತರ ಬಿಯು ಎಗೆ ಕೊಟ್ಟ ಸಾಲಕ್ಕಿಂತ 1,000 ಹೆಚ್ಚಿಗೆ ಪಡೆಯುತ್ತಾನೆ. ಹಾಗಾದರೆ ಬಡ್ಡಿ ದರ ಎಷ್ಟು ಎಂದು ಕಂಡುಹಿಡಿಯಿರಿ. ಇದು ಕೂಡ ಡೈರೆಕ್ಟ್ ಫಾರ್ಮುಲಾ ಹಾಕಿ ಸಿಂಪಲ್ ಇಂಟ್ರೆಸ್ಟ್, ಸರಳ ಬಡ್ಡಿ ಈಸ್ ಈಕ್ವಲ್ ಟು PTR/100. ಇಲ್ಲಿ ಸರಳ ಬಡ್ಡಿ ಆಲ್ರೆಡಿ ಕೊಟ್ಟಿದ್ದಾರೆ. 1,000 ರೂಪಾಯಿಯನ್ನು ಹೆಚ್ಚಿಗೆ ಕೊಡ್ತಾನೆ. 1,000 ರೂಪಾಯಿ ಕೊಡ್ತಿರೋದೇನು ಸರಳ ಬಡ್ಡಿ, 1,000 ರೂಪಾಯಿ ಸರಳ ಬಡ್ಡಿ. ಪಿ ಅಂದರೆ ಅಸಲು 5,000 ರೂಪಾಯಿ. ಟಿ ಅಂದರೆ ಸಮಯ 4 ವರ್ಷ. ಆರ್ ಅಂದರೆ ಬಡ್ಡಿ ದರ, ಅದನ್ನು ನೀವು ಕಂಡುಹಿಡಬೇಕು. ಡಿವೈಡೆಡ್ ಬೈ 100. ಸೊ 2 0ಗೆ 2 0 ಕ್ಯಾನ್ಸಲ್ ಆಗುತ್ತೆ. 54 200 ಆಗುತ್ತೆ.
ಸೊ ನಿಮಗೆ ಟೋಟಲ್ಲು 1,000 ಈ ಕಡೆ ಇರ್ತದೆ, ಇಲ್ಲಿ 200 ಇಂಟು 6 ಉಳ್ಕೊಳ್ಳುತ್ತೆ. 6 ಅಲ್ಲೇ ಉಳ್ಕೊಂಡ್ರೆ 1,000ದ ಕೆಳಗಡೆ ನಿಮಗೆ 200 ಬರುತ್ತೆ. 2 0 2 0 ಕ್ಯಾನ್ಸಲ್ ಆಗುತ್ತೆ, 2 1 2 5 5%. 5% ಇಂಟ್ರೆಸ್ಟ್ ಹಾಕಿದ್ರೆ 4 ವರ್ಷಗಳ ಮೇಲೆ 5,000 ರೂಪಾಯಿಗೆ 1,000 ರೂಪಾಯಿ ಸರಳ ಬಡ್ಡಿ ಆಗುತ್ತೆ. ಒಬ್ಬ ಮನುಷ್ಯನು 600 ಮೀಟರ್ ಉದ್ದದ ಒಂದು ದಾರಿಯನ್ನು 5 ನಿಮಿಷದಲ್ಲಿ ದಾಟುತ್ತಾನೆ. ಹಾಗಾದರೆ ಅವನ ವೇಗ ಪ್ರತಿ ಗಂಟೆಗೆ ಕಿಲೋಮೀಟರ್ಗಳಲ್ಲಿ ಎಷ್ಟಿರುತ್ತದೆ? ಸೊ ಇದನ್ನು ಫಾರ್ಮುಲಾ ಹಾಕಿ ನೋಡಿ. ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಫಾರ್ಮುಲಾವನ್ನು ಯೂಸ್ ಮಾಡಿ ಮೊದಲು ಮೀಟರ್ ಪರ್ ಸೆಕೆಂಡಲ್ಲಿ ಬರುತ್ತೆ, ಅದಾದಮೇಲೆ ಕಿಲೋಮೀಟರ್ ಪರ್ ಅವರ್ಗೆ ಅದನ್ನು ಕನ್ವರ್ಟ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಇಲ್ಲಿ ನೀವು ಡಿಸ್ಟೆನ್ಸ್ ಮತ್ತು ಇದು ನಿಮಿಷಗಳಲ್ಲಿದೆ, ಇದು ಅವರ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಇದನ್ನು ಮಾಡಿದ್ಮೇಲೆ ನೀವು ಫೈನಲಿ ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡಬೇಕಾಗತ್ತೆ. ಆಯ್ಕೆ 1 ಸರಿಯಾದಂಥ ಉತ್ತರ. ಎ ಯು ಒಂದು ಕೆಲಸವನ್ನು 35 ದಿನಗಳಲ್ಲಿ ಮುಗಿಸುತ್ತಾನೆ, ಬಿ ಅದೇ ಕೆಲಸವನ್ನು 28 ದಿನಗಳಲ್ಲಿ ಮಾಡಿದ್ದಾರೆ. ಎ ಯು 10 ದಿನಗಳ ನಂತರ ಕೆಲಸವನ್ನು ಬಿಟ್ಟರೆ ಬಿ ಒಬ್ಬನೇ ಆ ಕೆಲಸವನ್ನು ಮುಗಿಸಲು ತೆಗೆದುಕೊಳ್ಳುವ ಸಮಯ 20 ದಿನಗಳು.